ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಾಗಿದ್ದರೆ, ಶಬರಿಮಲೆಗೆ ಹೋಗ್ತಾ ಇದ್ದರೆ ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ನೀವು ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ಕೂಡ ಟಿಕೆಟ್ನ ಕನ್ಫರ್ಮ್ ಮಾಡ್ಕೊಳ್ಳೋದು, ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಸ್ನೇಹಿತರ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರು ಸರ್ಚ್ ಬಾರ್ಗೆ ಬನ್ನಿ. ಅಲ್ಲಿ ಶಬರಿಮಲೆ ಟಿಕೆಟ್ ಬುಕ್ಕಿಂಗ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಶಬರಿಮಲೆ ಆನ್ಲೈನ್ ಅಂತ. ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಲಾಗಿನ್ ಪೇಜ್ಗಳು ಶೋ ಆಗ್ತವೆ. ನೀವು ಹೊಸ ಯೂಸರ್ ಆಗಿತ್ತು ಅಂದರೆ ಇಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಒಂದು ವೇಳೆ ನೀವು ಕಳೆದ ಬಾರಿ ನೀವು ಅಪ್ಲೈ ಮಾಡಿತ್ತು ಅಂದರೆ ಏನಾದ್ರು ಪಾಸ್ವರ್ಡ್ ಕಳ್ಕೊಂಡಿದ್ರಿ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡ್ಬೋದು. ಇವಾಗ ನಾನು ನ್ಯೂ ಯೂಸರ್ ಅಂದರೆ ಹೊಸ್ದಾಗಿ ಅಪ್ಲೈ ಮಾಡ್ತಾ ಇರ್ತಕ್ಕಂಥವ್ರು ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ಯಾಡ್ ಫೋಟೋ ಅಂತ ಕಾಣುತ್ತೆ. ನೀವು ಮೊದಲೇ ನಿಮ್ಮ ಫೋಟೋನ ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಒಂದು ಗ್ರೂಪ್ಗೆ 6 ಜನನ ಸೇರ್ಪಡೆ ಮಾಡ್ಬೋದು. ಒಬ್ಬರ ಹೆಸರಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇನ್ನು 5 ಜನನ ಇವ್ರ ಜೊತೆಗೆ ಸೇರ್ಪಡೆ ಮಾಡ್ಬೋದು. ಇಲ್ಲಿ ಫಸ್ಟು ಯಾರ ಹೆಸರಿಗೆ ನೀವು ಲಾಗಿನ್ ಮಾಡ್ಕೋತೀರಾ ಅವ್ರ ಹೆಸರು ಫೋಟೋ, ಹಾಗೆಯೇ ಅವ್ರ ಹೆಸರು ಆಧಾರ್ ಕಾರ್ಡಲ್ಲಿರುವಂತೆ, ಹಾಗೆ ಲಾಸ್ಟ್ ನೇಮ್ ಬಂದು ಅವ್ರಿಗೆ ಇನ್ಸಿಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಅವ್ರ ತಂದೆ ಹೆಸರನ್ನ ಹಾಕಿ. ನಂತರ ಇಲ್ಲಿ ಅವ್ರ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಫಿಲಪ್ ಮಾಡ್ತೀನಿ. ಹಾಗೆಯೇ ಇಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡಲ್ಲಿರುವಂತೆ ಡೇಟ್ ಆಫ್ ಬರ್ತ್ನ ಹಾಕಿ, ಮತ್ತು ಮೇಲ ಫೀಮೇಲ ಅದನ್ನು ಆ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಇಲ್ಲಿ ಕೆಳಗಡೆ ಅಡ್ರೆಸ್ ಅಂತ ಬರುತ್ತೆ. ಅಡ್ರೆಸ್ 1 ಅನ್ನೋ ಕಾಲಮ್ಗೆ ನಿಮ್ಮ ಊರು, ನಿಮ್ಮ ಪೋಸ್ಟು, ನಿಮ್ಮ ತಾಲೂಕನ್ನು ಹಾಕಿ. ಅಡ್ರೆಸ್ 2 ಅನ್ನೋ ಕಾಲಮ್ಗೆ ಏನೋ ಹಾಕಬೇಡಿ, ಹಾಗೆ ಬಿಡಿ. ಹಾಗೆಯೇ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ಈ ಸ್ಟೇಟ್ ಲಿಸ್ಟಿಂದ ನಿಮ್ಮ ಸ್ಟೇಟ್ ಯಾವುದೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತೆ ಪಿನ್ ಕೋಡ್ನ ಹಾಕಿ. ಇಷ್ಟು ಹಾಕಿದ ನಂತರ ನಿಮ್ಮದು ಸೆಲೆಕ್ಟ್ ದ ID ಪ್ರೂಫ್ ಅಂತ ಕೇಳುತ್ತೆ. ನೀವು ಒಂದು ಪ್ರೂಫ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ಸಪೋಸು ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಪಕ್ಕದಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಆ ಕಾಲಮ್ಗೆ ಹಾಕಬೇಕು. ಹಾಗೆಯೇ ಇಲ್ಲಿ ಇಮೇಲ್ ID ಮ್ಯಾಂಡೇಟರಿ ಇಲ್ಲ, ಅದನ್ನು ಹಾಗೆ ಬಿಡಿ. ಹಾಗೆಯೇ ಇಲ್ಲಿ ಕ್ರಿಯೇಟಿವ್ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತೇಳಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ಆ ರೀತಿ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಂತರ ಕನ್ಸಲ್ಟ್ ಬಾಕ್ಸ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕನ್ಫರ್ಮ್ ಅಂತ ಮಾಡಿ. ಇವಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನಲ್ಲಿ ಹಾಕಿ ನೀವಿಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗುತ್ತೆ. ಕ್ಲಿಕ್ ಕೇರ್ ಅಂತ ಮಾಡಿ ಮತ್ತೆ ಹೋಮ್ ಪೇಜ್ಗೆ ಈ ರೀತಿ ಬರುತ್ತೆ. ಇವಾಗ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು, ಪಾಸ್ವರ್ಡ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಕಾಲಮ್ಗಳು ಓಪನ್ ಆಗ್ತವೆ. ಇಲ್ಲಿ ನೀವು ಮೊದಲಿಗೆ ಟಿಕೆಟ್ ಬುಕ್ ಮಾಡಬೇಕು ಅಂದರೆ ವಿರ್ಚುವಲ್ ಕ್ಯೂ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಡೇಟು, ನೀವು ಯಾವ ಡೇಟ್ಗೆ ಹೋಗ್ತೀರಾ ಅಲ್ಲಿ ಸ್ಲಾಟ್ ಖಾಲಿ ಇದೆ ಅಂತ ನೋಡ್ಕೊಳ್ಳಿ. ಒಂದು ವೇಳೆ ರೆಡ್ ಇತ್ತು ಅಂದರೆ ನಿಮ್ಮದು ಫುಲ್ ಆಗಿದೆ ಅಂತ, ಗ್ರೀನ್ ಇತ್ತು ಅಂದರೆ ಖಾಲಿ ಇದೆ ಅಂತ. ನಂತರ ನೀವು ಯಾವ ರೂಟಲ್ಲಿ ಬರ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಎರಿಮಲೆ ಪಂಪ ಕಡೆಯಿಂದ ಬರ್ತೀರಾ, ಇಲ್ಲ ವಿಡಿಯೋರ್ ಕಡೆಯಿಂದ ಬರ್ತೀರಾ ಅಂತ 3 ರೂಟ್ಗಳನ್ನ ತೋರಿಸುತ್ತೆ. ನೀವು ಯಾವ ರೂಟಿಂದ ಹೋಗ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟು ನಿಮಗೆ ಯಾವ ಟೈಮಿಂಗ್ಸಲ್ಲಿ ಬರ್ತೀರಾ ಆ ದಿವಸದಲ್ಲಿ ಅಂತ ಕೇಳುತ್ತೆ. ಆ ಟೈಮಿಂಗ್ಸ್ ಅಂದಾಜಾಗಿ ನಿಮ್ಮಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಸೆಲ್ಫಾಗಿ ಬುಕ್ ಮಾಡ್ಕೋತೀರಾ, ಇಲ್ಲ ಜೊತೆಗಾರರು 5 ಫಿಲಿಗ್ರಿಮ್ ಇದ್ದಾರೆ ನಿಮ್ಮ ಜೊತೆ ಅಂತ ಕೇಳುತ್ತೆ. ನೀವು 1 or 2 ಎಷ್ಟು ಜನ ಇದ್ದೀರಾ ಅಷ್ಟನ್ನು ಫಿಲಿಗ್ರಿಮ್ ಇತ್ತು ಅಂದರೆ, ಜೊತೆಗಾರರು ಇತ್ತು ಅಂದರೆ ಅಲ್ಲಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಫಿಲಿಗ್ರಿಮ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನಿಮ್ಮ ಜೊತೆಗೆ ಯಾರ್ಯಾರು ಬರ್ತಾರೆ ಅವ್ರದ್ದು ಇಲ್ಲಿ ನೀವು ಫೋಟೋ ಮತ್ತು ಅವ್ರ ಆಧಾರ್ ಕಾರ್ಡ್ ಡೀಟೇಲ್ಸ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಒಂದೊಂದಾಗಿ ತೋರಿಸ್ಕೊಡ್ತೀನಿ. ನಿಮ್ಮ ಜೊತೆಗೆ ಬರ್ತಕ್ಕಂಥ 5 ಜನರ ಆಧಾರ್ ಕಾರ್ಡು ಮತ್ತು ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೀವು ಇಲ್ಲಿ ಚೂಸ್ ಫೈಲ್ ಮಾಡಿ ನೀವು ಅವ್ರ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಮೊದಲೇ ಕೂಡ ಫೋಟೋನ ತೆಗೆದಿಟ್ಕೋಬೇಕಾಗತ್ತೆ. ಈಗ ನಾನು ಫೋಟೋನ ಅಪ್ಲೋಡ್ ಮಾಡಿದೆ. ನಂತರ ಫಸ್ಟ್ ಟೈಮ್ ಅನ್ನೋ ಕಾಲಮ್ಗೆ ಅವ್ರ ಹೆಸರು, ಹಾಗೆಯೇ ಅವ್ರ ಲಾಸ್ಟ್ ನೇಮ್ ಅನ್ನೋ ಕಾಲಮ್ಗೆ ಅವ್ರ ಇನ್ಸಿಲ್ ಹಾಕಿ. ಇನ್ಸಿಲ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಫಾದರ್ ನೇಮ್ನ ಹಾಕಿ. ತದನಂತರ ನೀವು ಇಲ್ಲಿ ಅವರ ಡೇಟ್ ಆಫ್ ಬರ್ತ್ನ ಕ್ಯಾಲೆಂಡರಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ನಂತರ ಮೇಲ ಫೀಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫೋಟೋ ID ಟೈಪ್ ಅಂತ ಕೇಳುತ್ತೆ, ಅಲ್ಲಿ ಅವ್ರ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಕಾಲಮ್ಗೆ ಆಧಾರ್ ಕಾರ್ಡ್ ನಂಬರ್ನ ಫಿಲಪ್ ಮಾಡಬೇಕಾಗತ್ತೆ. ನಂತರ ಮೇಲ್ಗಡೆ ಅವ್ರ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಅಷ್ಟು ಹಾಕಿದ ನಂತರ ಲ್ಯಾಂಗ್ವೇಜ್ ಕೇಳುತ್ತೆ ಇಲ್ಲಿ ಕೆಳಗಡೆ, ನೀವು ಯಾವ ಲ್ಯಾಂಗ್ವೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದ ಕಾಲಮಲ್ಲಿ ಸ್ಟಾರ್ ಅಂತ ಇದೆ, ಅದನ್ನು ಹಾಗೆ ಖಾಲಿ ಬಿಡಿ. ಹಾಗೆಯೇ ಅಡ್ರೆಸ್ 1 ಅನ್ನೋ ಕಾಲಮ್ಗೆ ವಿಲೇಜು, ಪೋಸ್ಟು, ನಿಮ್ಮ ತಾಲೂಕನ್ನು ಹಾಕಿ. ಅಡ್ರೆಸ್ 2 ಅನ್ನೋ ಕಾಲಮ್ ಹಾಗೆ ಖಾಲಿ ಬಿಡಿ. ಹಾಗೆಯೇ ಇಲ್ಲಿ ಕಂಟ್ರಿ ನಿಮ್ಮ ಇಂಡಿಯಾ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ನಿಮ್ಮ ಸ್ಟೇಟ್ ಬಂದು ನೀವು ಈ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಡಿಸ್ಟ್ರಿಕ್ಟ್ ಕೂಡ ಆ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಏರಿಯಾ ಪಿನ್ ಕೋಡ್ನ ಆ ಬಾಕ್ಸಲ್ಲಿ ಹಾಕಬೇಕಾಗ್ತದೆ. ಅಷ್ಟು ಹಾಕಿದ ನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಯಾಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಒಂದು ಪಾಪ ಬರುತ್ತೆ. ಮತ್ತೆ ನೀವು ಇಲ್ಲಿ ಯಾಡ್ ಅಂತ ಮಾಡಿ. ಇವಾಗ ನಿಮ್ಮ ಜೊತೆಗಾರರು ಅಂದರೆ ನೀವು ಲಾಗಿನ್ ಆಗಿರೋ ಜೊತೆಗೆ ಒಬ್ಬರು ಯಾಡ್ ಆಗ್ತಾರೆ. ಈಗ 2 ಜನ ಆಗ್ತು. ಈಗ ಮತ್ತೊಬ್ಬರು ಸೇರಿಸ್ಬೇಕು ಅಂದರೆ ಇಲ್ಲಿ ಮತ್ತೆ ನೀವು ಆ್ಯಡ್ ಫಿಲಿಗ್ರಾಮ್ ಅಂತ ಮೇಲ್ಗಡೆ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ನೀವು ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ.
ನೀವು ಒಂದು ಲಾಗಿನಲ್ಲಿ ಜೊತೆಗಾರನ 5 ಜನನ ಆ್ಯಡ್ ಮಾಡ್ಕೋಬೋದು. ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಕೂಡ ಹಾಗೇ ಸೇಮ್ ಫೋಟೋನ ಅಪ್ಲೋಡ್ ಮಾಡಿ, ಚೂಸ್ ಫೋಟೋ ಮಾಡಿ, ತದನಂತರ ಫಸ್ಟ್ ನೇಮ್ ಅವ್ರ ಹೆಸರನ್ನ ಹಾಕಿ, ಮತ್ತು ಫೋನ್ ನಂಬರ್ ಹಾಕಿ, ಅವ್ರ ಇನ್ಸಿಲ್ ಇತ್ತು ಅಂದರೆ ಲಾಸ್ಟ್ ನೇಮ್ಗೆ ಹಾಕಿ, ಹಾಗೆ ಮೇಲೆ ಫೀಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತು ಕ್ಯಾಲೆಂಡರ್ ಮುಖಾಂತರ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮದು ಇಲ್ಲಿ ಫೋಟೋ ಐ ಡಿ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡು, ವೋಟರ್ ಐ ಡಿ ಅಲ್ಲಿ ಕೊಟ್ಟಿರೋ ಲೀಸ್ಟಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಅದರ ನಂಬರ್ನ ಪಕ್ಕದಲ್ಲಿ ಹಾಕಬೇಕು. ಈಗ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ತದನಂತರ ಇಲ್ಲಿ ಪಕ್ಕದಲ್ಲಿ ಲ್ಯಾಂಗ್ವೇಜನ್ನು ಕೇಳುತ್ತೆ. ಲ್ಯಾಂಗ್ವೇಜ್ ಬಂದು ನೀವು ಕನ್ನಡ ಆಗಿದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಸ್ಟಾರ್ ಅಂತ ಇದೆ, ಇದೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೇ ಬಿಡಿ. ಹಾಗೆ ಇಲ್ಲಿ ನಿಮ್ಮ ಅಡ್ರೆಸ್ 1 ಅಂತ ಕೇಳುತ್ತೆ. ನಿಮ್ಮ ಅಡ್ರೆಸ್ಸನ್ನು ನಾನು ಮೊದಲೇ ಹೇಳಿದ್ನಲ್ಲ ಆ ರೀತಿ ಫಿಲಪ್ ಮಾಡಿ. ಅಡ್ರೆಸ್ 2ನ ಖಾಲಿ ಬಿಡಿ. ಹಾಗೆಯೇ ನಿಮ್ಮ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ನಿಮ್ಮ ಸ್ಟೇಟ್ನ ಆ ಲಿಸ್ಟಿಂದ ಚೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಡಿಸ್ಟ್ರಿಕ್ನು ಕೂಡ ಆ ಲಿಸ್ಟಿಂದ ಚೂಸ್ ಮಾಡ್ಕೊಳ್ಳಿ. ಹಾಗೆಯೇ ಈ ಲಾಸ್ಟಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಏರಿಯಾ ಪಿನ್ ಕೋಡ್ನ ಹಾಕಿದ ನಂತರ ಅಲ್ಲಿಗೆ ಫಿಲಪ್ ಆಯಿತು. ಜಸ್ಟ್ ಇಷ್ಟನ್ನೇ ಫಿಲಪ್ ಮಾಡಬೇಕಾಗಿರೋದು, ನೀವು ಇನ್ನೇನು ಫಿಲಪ್ ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಸ್ಟಾರ್ ಮಾರ್ಕ್ ಇರೋದು ಎಲ್ಲನೂ ಕೂಡ ಫಿಲಪ್ ಮಾಡಿ. ಇಲ್ಲಿ ಕನ್ಸಲ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಸ್ ಅಂತ ಮಾಡಬೇಕಾಗತ್ತೆ. ಒಂದು ಪಾಪಪ್ ಬರುತ್ತೆ. ಎಸ್ ಅಂತ ಮಾಡಿದಾಗ ಈ ಫಿಲಿಗ್ರಿಮ್ ಕೂಡ ಆ್ಯಡ್ ಆಗ್ತಾರೆ. ಈಗ ನೋಡಿ ಟೋಟಲ್ 3 ಜನ ಆದರು. ಲಾಗಿನ್ ಇರೋರು ಒಬ್ಬರ ಹೆಸರಿಗೆ ಮತ್ತೆ 2 ಜನ ಆ್ಯಡ್ ಆದರು. ಅದೇ ರೀತಿ ನೀವು ಆ್ಯಡ್ ಫಿಲಿಗ್ರಿಮ್ ಅಂತ ಮಾಡಿದ್ರೆ ಈ ರೀತಿ ಆ್ಯಡ್ ಆಗ್ತಾ ಹೋಗ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಯಾವ ಥರ ಫಿಲಪ್ ಮಾಡಿದೆ ಅದೇ ಥರ ಫಿಲಪ್ ಮಾಡ್ಕೊಂಡು ಹೋಗಿ ಒಟ್ಟು ಒಬ್ಬರು ಲಾಗಿನ್ ಜೊತೆಗೆ 5 + 6 ಜನನ ನೀವು ಇಲ್ಲಿ ಟಿಕೆಟ್ನ ಬುಕ್ ಮಾಡ್ಕೋಬೋದು. ಟಿಕೆಟ್ನ ಬುಕ್ ಮಾಡಬೇಕು ಅಂದರೆ ಇಲ್ಲಿ ಕನ್ಸಲ್ ಬಾಕ್ಸ್ ಇದೆ, ಆ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ವಿರ್ಚುವಲ್ ಕ್ಯೂ ಅಂತ ಇದೆ ಮೇಲ್ಗಡೆ, ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ಡೇಟು, ನಿಮ್ಮ ಯಾವ ಡೇಟ್ಗೆ ಹೋಗ್ತೀರಾ ಆ ಡೇಟಲ್ಲಿ ಖಾಲಿ ಇರ್ತಕ್ಕಂಥ ಗ್ರೀನ್ ಇರ್ತಕ್ಕಂಥದ್ದನ್ನ ನೀವು ಚೂಸ್ ಮಾಡ್ಕೋಬೇಕು. ರೆಡ್ ಇರತಕ್ಕಂಥದ್ದು ಆಲ್ರೆಡಿ ಫಿಲ್ ಆಗಿದೆ. ಆ ಡೇಟ್ನ ಫಿಲಪ್ ಮಾಡ್ಕೊಂಡಿದ ನಂತರ ಇಲ್ಲಿ ನೀವು ಯಾವ ರೂಟಲ್ಲಿ ಬರ್ತೀರಾ ಅಂತ ಕೇಳುತ್ತೆ. ಪಂಪ, ವೆಡಿಯೂರ್, ಎರಿಮಲೆ ಅಂತ ಕೇಳುತ್ತೆ. ನೀವು ಯಾವ ಮುಖಾಂತರ ಹೋಗ್ತೀರಾ ನಿಮ್ಗೆ ಗೊತ್ತಿರುತ್ತೆ ಅದು ಬಸ್ ರೂಟು. ಎರಿಮಲೆ ಇದ್ದರೆ ಎರಿಮಲೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಹುತೇಕ ಎರಿಮಲೆ ಇರುತ್ತೆ, ನಾನು ಎರಿಮಲೆನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಕೇಸಲ್ಲಿ. ಹಾಗೆಯೇ ಯಾವ ಟೈಮಿಂಗ್ಸ್ ನಾವು ತಲುಪ್ತೀವಿ ಒಂದು ಅಂದಾಜು ನಾವು 1 or 2 ಗಂಟೆ ವೇರಿಯೇಷನ್ ಇರ್ಬೋದು, ಆದರೂ ಸೆಲೆಕ್ಟ್ ಮಾಡ್ಕೋತೀವಿ. ಪರ್ಟಿಕ್ಯುಲರ್ ಆ ಡೇಸಲ್ಲಿ ಹೋದ್ರೆ ಸಾಕು, ನೀವು ಒಳಗಡೆ ತೊಗೊಳ್ತಾರೆ. ಹಾಗೆಯೇ ನಿಮ್ಮ ಟೈಮಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಸ್ಲಾಟ್ ಖಾಲಿ ಇದ್ದರೆ ಅಲ್ಲಿ ತೋರಿಸುತ್ತೆ ನಿಮಗೆ ಎಷ್ಟು ಸೀಟ್ ಖಾಲಿ ಇದೆ, ಬುಕ್ ಎಷ್ಟಾಗಿದೆ ಅನ್ನೋದು ತೋರಿಸುತ್ತೆ. ಹಾಗೆಯೇ ಇಲ್ಲಿ ಸೆಲ್ಫ್ ಅಂದರೆ ಒಬ್ಬರು ಟಿಕೆಟ್ ಬರುತ್ತೆ. ಹಾಗೆಯೇ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 5 ಜನದ್ದು ಟಿಕೆಟ್ ಬರುತ್ತೆ. ಈಗ 5 ಜನದ್ದು ಲೀಸ್ಟ್ ಕೂಡ ಅಲ್ಲಿ ಶೋ ಆಗ್ತದೆ. ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಆ್ಯಡ್ ವಿಶ್ ಲಿಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಈಗ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದನ್ನು ನೆಕ್ಸ್ಟ್ ಸ್ಟೆಪ್ಪು. ಈಗ ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೆ ನೋಡಿ ಒಂದು ಪಾಪಪ್ಪು ಪಕ್ಕದಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ನಿಮ್ಮ ಟಿಕೆಟ್ನ ಪೇಜು ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಈಗ ನೀವು ಮತ್ತೆ ಇಲ್ಲಿ ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ಈ ರೀತಿ ಈ ವೆಬ್ಸೈಟ್ ಆಗಿದೆ ಅಂತ ತೋರಿಸುತ್ತೆ. ನೀವು ಇಲ್ಲಿ ಗುಡ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಮಾಡಿ. ಇವಾಗ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಟಿಕೆಟ್ನ. ಈಗ 5 ಜನದ್ದು ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಓಪನ್ ಆಗ್ತು. ಈಗ ಮತ್ತೆ ಒಬ್ಬರದಿದೆ ನೋಡಿ, ಅವ್ರನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಮತ್ತೆ ವಿರ್ಚುವಲ್ ಕ್ಯೂ ಅನ್ನೋ ಆಪ್ಷನ್ಗೆ ಹೋಗಿ ಅಲ್ಲಿ ಟೈಮಿಂಗ್ಸು ಡೇಟು ಸೆಲೆಕ್ಟ್ ಮಾಡಿಕೊಂಡು ನೀವು ರೂಟ್ ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಆಗಿರ್ತಕ್ಕಂಥದ್ದು ಸಪ್ರೇಟಾಗಿ ಒಂದು ಟಿಕೆಟ್ ಸಪ್ರೇಟ್ ಬರುತ್ತೆ. ನಾನೀಗ ಟೈಮಿಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಒಂದು ಟಿಕೆಟ್ ನಮಗೆ ಬೇಕಾಗಿರೋದ್ರಿಂದ. ಹಾಗೆಯೇ ಇಲ್ಲಿ ಆ್ಯಡ್ ವಿಶ್ ಲಿಸ್ಟ್ ಅಂತ ಮಾಡ್ತಾಯಿದ್ದೀನಿ. ಈಗ ಅದನ್ನು ಕೂಡ ಪ್ರೊಸೀಡ್ ಅಂತ ಮಾಡ್ತಾಯಿದ್ದೀನಿ. 2ನೇ ಸ್ಟೆಪ್ಪಲ್ಲೂ ಕೂಡ ನೆಕ್ಸ್ಟ್ ಪೇಜು ಪ್ರೊಸೀಡ್ ಅಂತ ಮಾಡಬೇಕು. ಇವಾಗ ನಿಮ್ಮದು 6 ಜನದ ಟಿಕೆಟ್ ಕೂಡ ಇಲ್ಲಿ ಶೋ ಆಗ್ತದೆ. ಇಲ್ಲಿ ನೋಡ್ಬೋದು 5 + 1 ಇಲ್ಲಿ 5. ಈ 2 ಟಿಕೆಟ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ 5 ವರ್ಷ ಮೇಲ್ಪಟ್ಟಿರೋ ಮಕ್ಕಳುಗಳಿಗೂ ಕೂಡ ಸೇಮ್ ಪ್ರೊಸೀಜರಲ್ಲಿ ನೀವು ಅಪ್ಲೈ ಮಾಡಿ, ಅವ್ರಿಗೂ ಕೂಡ ಇದೇ ರೀತಿ ಟಿಕೆಟು ಬುಕ್ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.